ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಬೃಹತ್ ಪ್ರತಿಭಟನಾ ಸಮಾವೇಶದ ಕರಪತ್ರ ಬಿಡುಗಡೆ ಮಾಡಲಾಯಿತು. ಶರಾವತಿ ಉಳಿಸಿ ಹೋರಾಟ ಸಮಿತಿ ಹೊನ್ನಾವರ ವತಿಯಿಂದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಬೃಹತ್ ಪ್ರತಿಭಟನಾ ಜನಸಮಾವೇಶ ಮಾರ್ಚ್ 10ರಂದು ಬೆಳಗ್ಗೆ 11 ಗಂಟೆಗೆ ಪಟ್ಟಣದ ಸೆಂಟ್ ಆಂಥೋನಿ ಪ್ರೌಢಶಾಲಾ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಿತಿಯ ಕಾರ್ಯಾಧ್ಯಕ್ಷ ಚಂದ್ರಕಾಂತ್ ಕೊಚರೇಕರ್ ತಿಳಿಸಿದರು. ಹೊನ್ನಾವರ ಪಟ್ಟಣದ ಮೂಡಗಣಪತಿ ದೇವಸ್ಥಾನದ ಸಭಾಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಹೊಸನಗರ ಶ್ರೀರಾಮಚಂದ್ರಾಪುರ ಮಠಾಧೀಶ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿಯವರು ಸಮಾವೇಶದ ನೇತೃತ್ವ ವಹಿಸುವರು. ಮೂಲೆಗದ್ದೆ ಸದಾನಂದ ಶಿವಯೋಗಾಶ್ರಮ ಮಠದ ಶ್ರೀ ಅಭಿನವ ಚೆನ್ನಬಸವ ಸ್ವಾಮೀಜಿ, ಚಿತ್ರಾಪುರದ ನಾರಾಯಣಗುರು ಶಕ್ತಿಪೀಠದ ಶ್ರೀ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ, ಬಂಗಾರಮುಖಿ ಕ್ಷೇತ್ರದ ಧರ್ಮದರ್ಶಿ ಶ್ರೀ ಮಾರುತಿ ಗುರುಜಿ ಸಾನ್ನಿಧ್ಯ ವಹಿಸುವರು. ಹೋರಾಟ ಸಮಿತಿಯ ಭಾಗವಾಗಿರುವ ಶಾಸಕ ದಿನಕರ್ ಶೆಟ್ಟಿ ಪಾಲ್ಗೊಳ್ಳುವರು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ, ಮಾಜಿ ಸಚಿವ ಶಿವಾನಂದ ನಾಯ್ಕ್, ಮಾಜಿ ಸಚಿವ ಆರ್ಎನ್ ನಾಯ್ಕ್, ಮಾಜಿ ಶಾಸಕ ಸುನಿಲ್ ನಾಯ್ಕ್, ಜೆಡಿ ನಾಯ್ಕ್, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳ ಬ್ಲಾಕ್ ಅಧ್ಯಕ್ಷರು, ಪದಾಧಿಕಾರಿಗಳನ್ನು ಆಹ್ವಾನಿಸಲಾಗುವುದು. ವಿಜ್ಞಾನಿಗಳು, ವಿವಿಧ ಸಂಘಟನೆಯವರು ಭಾಗವಹಿಸುವರು ಎಂದು ತಿಳಿಸಿದರು. ವಿಜ್ಞಾನಿಗಳಾದ ಡಾಕ್ಟರ್ ಟಿವಿ ರಾಮಚಂದ್ರನ್ ಮತ್ತು ಡಾಕ್ಟರ್ ಸುಭಾಷ್ ಚಂದ್ರನ್ ಈ ಯೋಜನೆಯ ಅಪಾಯದ ಬಗ್ಗೆ ಈಗಾಗಲೇ ಎಚ್ಚರಿಸಿದ್ದಾರೆ. ಪರಿಸರ ಹಾನಿ, ವನ್ಯಜೀವಿ ನಾಶ, ಭೂಕುಸಿತದಂತಹ ಅಪಾಯಗಳಿಂದ ಇಲ್ಲಿಯ ಜನರನ್ನು ರಕ್ಷಿಸಲು ಯೋಜನೆಯ ವಿರುದ್ಧ ಹೋರಾಟ ಬೇಕಾಗಿದೆ. ಸಮಿತಿ ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದು, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಯೋಜನೆಯನ್ನು ಕೈಬಿಡುವಂತೆ ಆಗ್ರಹಿಸಿ ಮನವಿ ನೀಡಿದೆ ಎಂದರು. ಪ್ರಮುಖ ಕಾರಣ ಪರಿಸರ, ಅರಣ್ಯನಾಶ ಮತ್ತು ಭೂಕುಸಿತದ ಅಪಾಯದಿಂದ ಈ ಜನರನ್ನು ರಕ್ಷಿಸುವುದಕ್ಕೆ ಮತ್ತು ವಿಜ್ಞಾನಿಗಳು ನೀಡಿರುವಂತಹ ಎಚ್ಚರಿಕೆಯಿಂದಾಗಿ ಈ ಭಾಗದ ಅಥವಾ ಹೊನ್ನಾವರ ತಾಲೂಕಿನ ಜನರ ಹಿತರಕ್ಷಣೆ ಬಹಳ ಮುಖ್ಯ. ಅಷ್ಟಲ್ಲದೆ ನಮ್ಮ ಭಾಗದಲ್ಲಿ 11 ಏತ ನೀರಾವರಿ ಯೋಜನೆಗಳ ಮೂಲಕ ಲಕ್ಷಾಂತರ ಎಕರೆ ಜಮೀನು ನೀರಾವರಿಗೆ ಏನು ರೈತರು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಈ ನಡುವೆ ಹೊನ್ನಾವರದಿಂದ ಸಮುದ್ರದ ಉಪ್ಪು ನೀರು ಅಳ್ಳಂಕಿವರೆಗೆ ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ ಏನು ಹಿಮ್ಮುಖವಾಗಿ ನದಿಗೆ ಈಗಲೇ ಹರಿತಾ ಇರೋದ್ರಿಂದ ಮುಂದೆ ಈ ಯೋಜನೆಯಿಂದ ಅನುಷ್ಠಾನ ಆದರೆ ಇದು ಗೇರ್ಸೊಪ್ಪುವರೆಗೂ ಕೂಡ ಹೋಗ್ತದೆ. ಇಲ್ಲಿಯ ಭಾಗದ ರೈತರ ಜನಜೀವನಕ್ಕೆ, ಹಾಗೆ ಈ ತಾಲೂಕಿನ ಅಷ್ಟೇ ಅಲ್ಲ, ಇಳಗುಂಜಿ, ಮುರುಡೇಶ್ವರ, ಭಟ್ಕಳ, ಕುಮಟಾ, ಸಿದ್ದಾಪುರ ಈ 3 ತಾಲೂಕುಗಳ ಕುಡಿಯುವ ನೀರಿನ ವ್ಯವಸ್ಥೆಗೂ ಕೂಡ ಬಾಧಕ ಆಗ್ತದೆ ಹೇಳುವಂಥ ವಿಚಾರ ಇದರಿಂದ ಶತಸಿದ್ಧವಾಗಿದೆ. ಆದ್ದರಿಂದ ಈ ಯೋಜನೆ ನಾವು ಹೇಗಾದರೂ ತಡಿಬೇಕು. ಮತ್ತು ಈ ಇಂಧನದ ಏನು ಒಂದಿದೆ, ಬದಲಿ ಇಂಧನ ಮೂಲಗಳ ಅವಕಾಶ ಸಾಕಷ್ಟು ಇದ್ದಾವೆ. ಬ್ಯಾಟ್ರಿ ಮತ್ತು ಸೋಲಾರ್ ಇಂಥವುಗಳು ಪರ್ಯಾಯ ವಿಂಡ್ ಪವರು ಹಗಲಲ್ಲಿ ಇಲ್ಲ ಅಂತ ಆದರೆ ರಾತ್ರಿಯಲ್ಲಿ ಈಗ ಬ್ಯಾಟ್ರಿ ಇದಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಇದು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇದೆ ಹೇಳುವಂಥದ್ದು ಬ್ಯಾಟ್ರಿ ಸಿಸ್ಟಮ್ನಲ್ಲಿ ತಜ್ಞರೆಲ್ಲ ಹೇಳಿರೋದ್ರಿಂದ ಈ ಅಪಾಯಕಾರಿ ಯೋಜನೆಯ ಮೊರೆ ಹೋಗೋದ್ರ ಬದಲಿ ಯೋಜನೆಯನ್ನು ಏನು KPC ಮತ್ತು ಸರ್ಕಾರ ಇದು ಮಾಡಬೇಕು, ಅದರ ಮೊರೆ ಹೋಗಬೇಕು ಹೇಳುವಂಥ ಹಕ್ಕೊತ್ತಾಯ ನಮ್ಮದು. ಸಮಿತಿಯ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕವಲಕ್ಕಿ ಮಾತನಾಡಿ, ಈ ಯೋಜನೆಯಿಂದ ಪ್ರವಾಸೋದ್ಯಮಕ್ಕೂ ತೊಂದರೆಯಾಗಲಿದೆ. ಹೊನ್ನಾವರ ತಾಲೂಕಿನ ಜನಜೀವನದ ರಕ್ಷಣೆಗಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಹೋರಾಟದಲ್ಲಿ ಪಾಲ್ಗೊಳ್ಳುವವರಿಗೆ ಸಮಿತಿ ವತಿಯಿಂದ ಅನ್ನ ಸಾಂಬಾರು ಊಟದ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಯೋಜನೆ ವಿರುದ್ಧ 10ನೇ ತಾರೀಕು ಮಂಗಳವಾರ 11 ಗಂಟೆಗೆ ಶ್ರೀ ರಾಘವೇಶ್ವರ ಭಾರತಿಗಳ ನೇತೃತ್ವದಲ್ಲಿ ಹಾಗೂ ಇನ್ನಿತರ ಮಠಾಧೀಶರ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ. ಈ ಸಭೆಗೆ ಹೊನ್ನಾವರ ತಾಲೂಕಿನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಶರಾವತಿ ಎಡದಂಡ ಬಲದಂಡೆಯಿಂದ ಜನ ಬಂದು ಸರ್ಕಾರಕ್ಕೆ ನಮ್ಮ ಹಕ್ಕೊತ್ತಾಯವನ್ನು ಸಲ್ಲಿಸಲಿಕ್ಕೆ ಹೆಚ್ಚಿನ ಜನಸಂಖ್ಯೆ ಬರುವಂತೆ ತಾವುಗಳು ಪ್ರಯತ್ನ ಮಾಡಬೇಕು. ಇದರಲ್ಲಿ ಬಂದಂಥ ಜನರಿಗೆ ಮಧ್ಯಾಹ್ನ ಒಂದು ಅನ್ನ ಸಾರು ವ್ಯವಸ್ಥೆಯನ್ನು ನಮ್ಮ ಶರಾವತಿ ಉಳಿಸಿ ಹೋರಾಟ ಸಮಿತಿಯಿಂದ ಮಾಡ್ತೇವೆ. ಈ ಯೋಜನೆ ಬಂದದ್ರಿಂದ ಟೂರಿಸಮಿಗೂ ಭಾಳ ದೊಡ್ಡ ಹೊಡೆತಾಗ್ತದೆ. ಈಗ ಒಂದು ಹೆಚ್ಚು ಕಡಿಮೆ ಗೊತ್ತಿರುವ ಒಂದು 500 ಬ್ಯಾಕ್ ವಾಟರ್ ಒಂದು 500 ಬೋಟ್ಗಳು ಕೆಲಸ ಮಾಡ್ತಾಯಿದ್ದೆ, ಅವ್ರಿಗೂ ಉದ್ಯೋಗ. ಈ ಉಪ್ಪು ನೀರೊಳಾದರೆ ಬ್ಯಾಕ್ ವಾಟರಲ್ಲಿ ಯಾರು ಬೋಟಿಂಗ್ ಮಾಡೋರು ಇರೋದಿಲ್ಲ. ಅವಾಗ ಪ್ರವಾಸೋದ್ಯಮಕ್ಕೂ ತೊಂದರೆ, ಮತ್ಸ್ಯೋದ್ಯಮಕ್ಕೂ ತೊಂದರೆ, ರೇತಿ ತೆಗೆಯುವಂಥ ಅವರಿಗೂ ತೊಂದರೆ. ಇಡೀದಾಗಿ ಹೇಳಬೇಕು, ಹೊನ್ನಾವರದ ಸಮಸ್ತ ಜನರಿಗೆ ಇದರಿಂದ ಈ ಯೋಜನೆಯಿಂದ ತೊಂದರೆ ಆಗ್ತದೆ. ಈ ಯೋಜನೆ ಬಂದಾಗೂ ತನಕ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು ನಾವು ಶರಾವತಿ ಉಳಿಸಿ ಹೋರಾಟ ಸಮಿತಿಯವರು ಕೇಳ್ಕೊಳ್ತೇವೆ. ಮತ್ತೆ
ಕೇಶವ್ ನಾಯ್ಕ್ ಬಳಕೂರು ಮಾತನಾಡಿ, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಸಮುದ್ರದ ಉಪ್ಪು ನೀರು ನದಿಯಲ್ಲಿ ಮೇಲ್ಗಡೆಗೆ ಬರುವುದು. ಇದರಿಂದ ಕೃಷಿ ನಾಶವಾಗಲಿದೆ. ಹೊನ್ನಾವರ, ಭಟ್ಕಳ, ಸಿದ್ದಾಪುರ ತಾಲೂಕುಗಳ ಕುಡಿಯುವ ನೀರು ಉಪ್ಪು ನೀರಾಗುವುದು ಎಂದರು. ಬೇಕು ಅಂತೇಳಿ ಸರ್ಕಾರ ಹೊರಟಿತ್ತು. ಯಾಕಂದರೆ ಆವಾಗ ವಿದ್ಯುತ್ತಿನ ಕೊರತೆ ಇತ್ತು. ಆದರೆ ಈಗ 2000ರಿಂದ ನಾವು 2026ಕ್ಕೆ ಬಂದೇವೆ. ಸುಮಾರು 20 ವರ್ಷ ದಾಟಿ ಬಂದೇವೆ. ಈಗ ಬೇರೆ ಬೇರೆ ವಿಧಾನಗಳ ಸ್ಟಾರ್ಟ್ ಆಗಿದೆ. ಈಗ ನಮ್ಮದು ಸೋಲಾರ್ ಇರ್ಬೋದು, ವಿಂಡ್ ಪವರ್ ಮೊದಲಿಂದು ಇತ್ತು. ಈಗ ಸೋಲಾರ್ ಅದಕ್ಕಿಂತ ಹೆಚ್ಚು ನ್ಯೂ ಟೆಕ್ನಾಲಜಿ, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಕರೆಂಟ್ ಉತ್ಪಾದನೆ ಮಾಡುವಂಥ ವ್ಯವಸ್ಥೆ ಇದೆ. ಹಾಗೆ ಅಂಥ ವ್ಯವಸ್ಥೆಯನ್ನು ಬಿಟ್ಟು ಇವರು ಈಗ 2006ರ ಯೋಜನೆಗೆ ಮತ್ತೆ ತಿರುಗ್ತಾರಂತಂದರೆ ಇದು ಏನು ಶರಾವತಿ ಮತ್ತು ಎಡ ಮತ್ತು ಬಲದಂಡೆ ಅಷ್ಟೇ ಅಲ್ಲದೆ ರೈತರ ಮೇಲೆ ಅಲ್ಲೇ ಮತ್ತು ಅಲ್ಲಿ ಮೀನುಗಾರರ ಮೇಲೂ ಸಹ ಇದು ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ನಮ್ಮ ಹೊನ್ನಾವರದ ತಾಲೂಕಿನ ಮೀನು ಅತಿ ಏನು ರುಚಿಕರವಾದಂಥ ಮೀನು. ಯಾಕಂದರೆ ಉಪ್ಪು ಮತ್ತು ಸಿಹಿ ನೀರು ಎರಡರಲ್ಲೂ ಬೆಳೆಯುತ್ತಿರೋದ್ರಿಂದ ಮತ್ತು ಅವು ಸಂತಾನೋತ್ಪತ್ತಿಗಾಗಿ ಅವು ಈ ಒಂದು ಸಂಗಮದಲ್ಲಿ ಅವು ಮೀನುಗಳು ವಾಸ ಮಾಡ್ತವೆ. ನಮ್ಗೆ ಗೊತ್ತಿದೆ, ಕಾಸರಗೋಡು ಏನು ಹೊಸಪಟ್ಟಣ ಆ ಕಡೆ ಏನು ಸಣ್ಣ ಸಣ್ಣ ಕುರುವೆಗಳಿದೆ, ಅಲ್ಲಿ ಅವು ಮೀನನ್ನು ಮರಿಗೆ ಆಶ್ರಯವನ್ನು ಪಡಿತವೆ. ಅಂಥ ವ್ಯವಸ್ಥೆಯಲ್ಲಿ ಈ ಥರ ಒಂದು ಉಪ್ಪು ನೀರು ಸದಾಕಾಲ ಉಪ್ಪು ನೀರು ಆದರೆ ಆ ಸಂತತಿಗಳಿಗೂ ಮತ್ತೊಂದಿನ ಅದು ವಿನಾಶ ಜೊತೆಗೆ ಹೋಗ್ತದೆ. ಅದರಿಂದ ಮೀನುಗಾರರಿಗೆ ದೊಡ್ಡ ಪರಿಣಾಮವನ್ನು ಬೀರುತ್ತದೆ. ಅದು ಒಂದೇ ಅಲ್ಲದೆ ಇಡೀ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗೆ ಶಿರಾಲಿ ತನಕ ಶರಾವತಿ ನೀರನ್ನೇ ಅವಲಂಬಿಸ್ಕೊಂಡಿದ್ದಾರೆ. ಹೊನ್ನಾವರ ತಾಲೂಕಿನ ಇಡೀ ಜನತೆ ಅದನ್ನೇ ನೀರು ಅವಲಂಬಿಸ್ಕೊಂಡಿದ್ದಾರೆ. ಮುಂದಿನ ದಿನ ಇದೆಲ್ಲ ಉಪ್ಪು ನೀರಾದರೆ ಆ ಪರಿಸ್ಥಿತಿ ಅಂತ. ಶಿವರಾಜ್ ಮೇಸ್ತಾ ಮಾತನಾಡಿ, ಈಗಾಗಲೇ ಹೊನ್ನಾವರ ಭಾಗದಲ್ಲಿ ಬೇಸಿಗೆಯಲ್ಲಿ ನದಿಯಲ್ಲಿ ನಡೆದು ಹೋಗುವಷ್ಟು ಕೆಲವೊಂದು ಭಾಗಗಳಲ್ಲಿ ಶರಾವತಿಯಲ್ಲಿ ನೀರು ಕಡಿಮೆಯಾಗಿದೆ ಎಂದರು. ಟಿಟಿ ನಾಯ್ಕ್ ಮೂಡ್ಕಣಿ ಮಾತನಾಡಿ, ಗೇರುಸೊಪ್ಪ ಡ್ಯಾಂ ಆದ ನಂತರ ಶರಾವತಿ ನದಿಯಲ್ಲಿ ನೀರು ಬಹಳಷ್ಟು ಕಡಿಮೆಯಾಗಿದ್ದು, ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಇನ್ನೂ ಕಡಿಮೆಯಾಗಿ ಜನಜೀವನದ ಮೇಲೆ ದುಷ್ಪರಿಣಾಮ ಆಗಲಿದೆ. ಯಾವುದೇ ಕಾರಣಕ್ಕೂ ಈ ಯೋಜನೆ ನಿಲ್ಲಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶ್ರೀಕಲಾ ಶಾಸ್ತ್ರಿ, ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಗೇರ್ಸೊಪ್ಪ, ರಾಜೇಶ್ ಭಂಡಾರಿ, ಎಂಎಸ್ ಹೆಗಡೆ ಕಣ್ಣಿಮನೆ, ಯೋಗೇಶ್ ಮೇಸ್ತಾ, ವಿಶ್ವನಾಥ್ ನಾಯಕ್, ಮಂಗಲ್ದಾಸ್ ನಾಯ್ಕ್, ಜಿಎನ್ ಗೌಡ, ಗಣೇಶ್ ಹೆಗಡೆ ಬೊಮ್ಮಾರ್, ವಿಘ್ನೇಶ್ವರ್ ಹೆಗಡೆ, ಮಹೇಶ್ ಮೇಸ್ತಾ, ರಾಜೇಶ್ ತಾಂಡೇಲ್ ಮತ್ತಿತರರು ಉಪಸ್ಥಿತರಿದ್ದರು.